ಮಾನ್ಯ ಸಿದ್ದರಾಮಯ್ಯನವರೇ, ಈ RCBಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ? ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಪೈಪೋಟಿಗೆ ಬಿದ್ದು 11 ಜನರ ಬಲಿ ತಗೊಂಡ್ರಲ್ಲ. ಪ್ರತಿಷ್ಠೆಗಾಗಿ RCB ಅಭಿಮಾನಿಗಳ ಬಲಿ, ಕಾಂಗ್ರೆಸ್ ನಾಯಕರ ಫೋಟೋ ತೆವಲಿಗೆ ಅಮಾಯಕರ ಸಾವು. ಹೀಗೆ ವಿಧಾನಸೌಧದ ಎದುರು ಬಿಜೆಪಿಯು ಧಿಕ್ಕಾರದ ಘೋಷಣೆ ಮೊಳಗಿಸಿದೆ. ಸರ್ಕಾರದ ಭದ್ರತಾ ವೈಫಲ್ಯಗಳ ವಿರುದ್ಧ ಸರಣಿ ಆರೋಪ ಪಟ್ಟಿ ಹೊರಿಸಿದೆ. 11 ಸಾವುಗಳಿಗೆ ಸರ್ಕಾರದ ಬೇಜವಾಬ್ದಾರಿ ಕಾರಣ. ನೈತಿಕ ಹೊಣೆ ಹೊರುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಘಟನೆ ಖಂಡಿಸಿ ಬಿಜೆಪಿ ರೋಷಾವೇಶ ತಾಳಿದೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂಭಾಗ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಇಡೀ ಘಟನೆಗೆ ಸಿಎಂ ಡಿಸಿಎಂ ನಡುವೆ ಪ್ರತಿಷ್ಠೆ, ಕ್ರೆಡಿಟ್ ವಾರ್ಗೆ ಸಾವುಗಳಾಗಿವೆ. ನೀನು ನಾನು ಅಂತ ಹೇಳಿಕೊಂಡು 11 ಸಾವಿಗೆ ಕಾರಣ ಆಗಿದ್ದಾರೆ ಅಂತ ಕೆಂಡ ಕಾರಿದ್ರು. ಆದೇಶ ಪ್ರತಿಗಳನ್ನ ಅಣಕಿಸುವಂತೆ ವರ್ತಿಸಿದ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆ ಆದೇಶ ಪ್ರತಿಗಳನ್ನ ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಪ್ ಅವರಿಗೆ ಚಿಪ್ ನಿಮಗೆ, ಬನ್ನಿ ಬನ್ನಿ ಅಂತ ಕರೆದು 11 ಜೀವ ತೆಗೆದ್ರು ಅಂತ ಟೀಕಿಸಿದ್ರು. ಸಿಟಿ ರವಿ ಅಂತೂ RCBಯ ಡೆಫಿನೇಷನ್ನೇ ಹೇಳಿದ್ರು. ಸಿಎಂ ಡೆಪ್ಟಿ ಸಿಎಂ ಅವರೆಲ್ಲ ಸೇರಿಸಿ ಎಷ್ಟು ಜನ ಇದ್ರಿ? 200 ಜನ ಇದ್ರಿ. ಅಲ್ಲಿ 200, ಮೋರ್ ದೆನ್ 200. ಸರ್ಕಾರದ ಆದೇಶ ಇರೋದೇನೋ 25ರಿಂದ 30 ಜನ ಇರಬೇಕು ಅಂತ ಸರ್ಕಾರ ಅಲ್ಲೇ ಗಾಳಿಗೆ ತೂರ್ಬಿಟ್ರಲ್ಲ. ಕಪ್ಪು ನಮ್ಮದೇ, ತಪ್ಪು ಯಾರದು? ಇದು ರಾಜ್ಯದ ಜನರ ಪ್ರಶ್ನೆ. ಮಾನ್ಯ ಸಿದ್ದರಾಮಯ್ಯನವರೇ, ಈ RCBಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ? ಕರೆದು 11 ಜೀವಗಳನ್ನ ತೆಗೆದು ಅವರನ್ನ ಅವರವರ ಮನೆಗೆ ಪಾರ್ಸಲ್ ಮಾಡಿದ್ರಿ. ನ್ಯಾಯನಾ ಇದು? ಇದು ಸ್ವಯಂಕೃತ ಅಪರಾಧ. ಆಗಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಪೈಪೋಟಿಗೆ ಬಿದ್ದು 11 ಜನರ ಬಲಿ ತಗೊಂಡ್ರಲ್ಲ. ಕರ್ನಾಟಕ ಸರ್ಕಾರ ಪ್ರಾಯೋಜನೆ ಮಾಡಿತ್ತಾ? ನೀವು ಸ್ಪಾನ್ಸರ್ ಮಾಡಿದ್ರಾ? ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದ್ದೀರಾ? RCBಯಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ ನೀವು? ಎಷ್ಟು ಲಾಭ ಬಂದಿದೆ ನಿಮಗೆ? ಆದರೆ ಬಿಜೆಪಿ ನಾಯಕರ ಮಾತಿಗೆ ಚಿಕ್ಕಮಗಳೂರಿನಲ್ಲಿ ತೀಕ್ಷ್ಣ ತಿರುಗೇಟು ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ ಪೆಹಲ್ಗಾಮ್ ಘಟನೆ ಪ್ರಸ್ತಾಪಿಸಿದ್ರು. ನಿಜ, ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಬಿಜೆಪಿ ಜೊತೆ, ಕೇಂದ್ರ ಸರ್ಕಾರ ಜೊತೆ, ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ವಿ. ಅದು ಅವ್ರ ಪೆಲಿವರೆ. 26 ಜನ ಸತ್ತದ್ದು ಪೆಲಿವರೆ. ಅವಾಗ ಯಾರು ನಾವು ಡಿಮಾಂಡ್ ಯಾರೂ ಮಾಡಿಲ್ಲ. ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ. ಅದಕ್ಕೆ ಪರಿಹಾರ ಏನು ಅನ್ನೋದು ಭಾಳ ಮುಖ್ಯ. ಸತ್ತವರು ದೊಡ್ಡವರ ಮನೆಯವರಲ್ಲ, ಬಡವರು, ಅಮಾಯಕರು. ಪರಿಹಾರ ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ಸ್ವಲ್ಪ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಹೊಣೆಗಾರಿಕೆಯನ್ನ ಹಸ್ತಾಂತರ ಮಾಡಿದ್ದಾರೆ. ಆದರೆ ಯಾವತ್ತಾದರೂ ರಾಜಕಾರಣಿಗಳು ಹೊಣೆ ಹೊತ್ತಿದ್ದು ನೋಡುವುದಕ್ಕೆ ಭೂತ ಕನ್ನಡಿ ಹಿಡಿಬೇಕು ಅಷ್ಟೇ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.